ನೋಡಿ ಈ ಬಡರೈತನ ಬೆವರಿನ ಪಕ್ಕದ ಅರಮನೆ ಅರ್ಥರ್ಥ ಬಡವನ ಬಂಗಾರದ ಮನೆ. ಸೋ ನೈಸ್. ಬಡವನ ಮನೆಯಾಗಬೇಕು. ನಿಮ್ಮ ಮನಸ್ಸು ಶ್ರೀಮಂತವಾಗಿದೆ ಸೂರ್ಯ. ನಿನ್ನ ಅಂತಸ್ತು ವಿದ್ಯೆ ನೋಡಿ ನಾನಿಂದ ಪ್ರೀತಿಸಲಿಲ್ಲ. ನಿಮ್ಮ ನಿರ್ಮಲವಾದ ಮನಸ್ಸು ಸಮ್ಮತವಾದ ಹೃದಯವಂತಿಕೆಗೆ ಮರುಳಾಗಿ ಪ್ರೀತಿಸಿರುವೆ. ಅದೇ ನನಗೆ ಆಶ್ಚರ್ಯ. ನೀನು ಹುಟ್ಟಿದಾಗಿಂದ ಪಿಜ್ಜಾ ಬರ್ಗರ್ ತಿಂದು ಸೀರುಬಿನಲ್ಲಿ ಬೆಳೆದು ಬಂಗಾರದ ತಟ್ಟೆಯಲ್ಲಿ ಪಂಚಾಮೃತ ಸವಿದವನು ಈ ಬಡವನನ್ನು ಒರಿಸುವ ನೆನಪಿಸಿಕೊಂಡರೆ ನನಗೆ ಆಶ್ಚರ್ಯವಾಗುತ್ತಿದೆ. ಆಶ್ಚರ್ಯಪಡುವಂಥದ್ದೇನೂ ಇಲ್ಲ. ನೀನು ಕ್ಲಾಸ್ನಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ ಪ್ರಥಮ ಸ್ಥಾನ ಪಡೆದು ನಮ್ಮ ಕಾಲೇಜಿನ JS ಆಗಿ ಪ್ರತಿಯೊಂದು ಕಾಲೇಜ್ ಪ್ರೋಗ್ರಾಮ್ಗಳನ್ನ ನಿನ್ನ ಮುಖಾಂತರದಲ್ಲಿ ಖುಷಿ ಖುಷಿಯಿಂದ ನಡೆಸಿಕೊಳ್ತಾ ಇದ್ದದನ್ನ ನೋಡ್ತಾ ಇದ್ರೆ ಯಾವ ಹೆಣ್ಣು ಕೂಡ ಆಸೆ ಪಡೋದ್ರಲ್ಲಿ ತಪ್ಪೇನಿದೆ ಹೇಳಿ. ನನ್ನ ನಿನ್ನ ನಡುವೆ ಬಹಳ ದಿನ ಸಂಪರ್ಕವಿಲ್ಲದಾಗ ನನ್ನನ್ನು ಮರೆತು ಬಿಟ್ಟಳೆದು ತಿಳಿದಿದ್ದೆ. ಯಾವ ಋಣಾನ ಬಂದವ ಏನು ಮರುಳಿ ನನ್ನ ಊರಿಗೆ ಬಂದೆ. ಹೌದು, ಈ ಊರಿಗೆ ಬಂದಿದ್ದ ಕಾರಣ ಹೇಳೇ ಇಲ್ಲ ನೀನು. ಏನೆಂದು ಹೇಳಿ ಈ ಸೂರ್ಯನಿಗೆ? ನನ್ನ ಕಾಯಕ ಪೂರ್ಣವಾಗುವವರೆಗೂ ಈ ಸೂರ್ಯನಿಗೆ ನನ್ನ ನಿಜ ರೂಪ ಗೊತ್ತಾಗಬಾರ್ದು. ಯಾಕೆ ಮೌನಿಕಾ, ಏನೋ ವಿಚಾರಿಸುತ್ತವಲ್ಲ? ಏನೂ ಇಲ್ಲ. ನಾನು PhD ಮುಗಿಸಿದ ಮೇಲೆ PC ಮಾಡ್ತೀನಿ ಅಂತ ಹೇಳಿದ್ನಲ್ಲ. PhDನ ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತೀವಿ. ಹೀಗಾಗಿ ಗ್ರಾಮೀಣ ಪ್ರದೇಶದ ಆಗುಹೋಗುಗಳ ಬಗ್ಗೆ ಸ್ಟಡಿ ಮಾಡ್ತಾ ಬರ್ತೀವಿ. ಓ, ತುಂಬಾ ಸಂತೋಷವಾಯಿತು. ನೀನು ಈ ಗ್ರಾಮೀಣ ಕೃಷಿ ಪದ್ಧತಿ ಕುರಿತು ವಿಷಯ ತೆಗೆದುಕೊಂಡಿದ್ದರೆ ಈ ಪ್ರಗತಿಪರ ರೈತ ಸೂರ್ಯ ನಿನಗೆ ಒಳ್ಳೆ ಗೈಡ್ ಆಗುತ್ತಿದ್ದ. ಐ ಸಿ. ಎಸ್, ನಾನು ನಂಬಿದೆ. ನನ್ನ ಭೂತಾಯಿಗೆ ಅದೇ ವಿಷಯ ಬರ್ತಾ ರಾಸಾಯನಿಕ ಗೊಬ್ಬರ ಹಾಕಬೇಕು, ಸಾವಯವ ಗೊಬ್ಬರ ಬಳಸಿ ಪ್ರತಿಯೊಂದು ಬೆಳೆಯನ್ನು ಅತಿ ಹೆಚ್ಚು ಉತ್ಪನ್ನದಿಂದ ಬೆಳೆದಿದ್ದಕ್ಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಸಾವಯವ ಕೃಷಿ ಪಂಡಿತ ಅವಾರ್ಡ್ ಬಂದಿದೆ ನನಗೆ. ಕಂಗ್ರ್ಯಾಚುಲೇಷನ್ ಸೂರ್ಯ, ಕಂಗ್ರ್ಯಾಚುಲೇಷನ್. ನೀನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಕಾಯ ವಾಚ ಮನಸ್ಸು ಪೂರ್ವಕವಾಗಿ ಮಾಡ್ತೀಯ. ಹೀಗಾಗಿ ನಿನಗೆ ಕೆಲವು ಬೆನ್ನಿಂದೇ ಇದೆ ಮೋನಿಕಾ. ಆದರೆ ನೀನು ನನ್ನ ಮಾರ್ಗದರ್ಶನ ಮಿಸ್ ಮಾಡಿಕೊಂಡೆ. ನೀನು ಸಾವಯವ ಕೃಷಿ ಪದ್ಧತಿ ಕೈಗಾಗಿ ಮಿಸ್ ಅಂದ್ರೆ ಏನಾಯಿತು? ನನ್ನ ಪ್ರೀತಿಯ ಪ್ರಣಯದಲ್ಲಿ ನೀನು ನನ್ನ ಮಾರ್ಗದರ್ಶನದ ಕನಸುಗಾರ. ಮೋನಿಕಾ, ಪ್ರೀತಿ ಪ್ರೇಮದಲ್ಲಿ ನನಗಿಂತ ಒಂದು ಕೈ ನೀನೇ ಮೇಲಿದ್ದೀಯ. ಸೂರ್ಯ, ನಿರ್ಭಯವಾದ ಈ ಮನೆಯಲ್ಲಿ ನಮ್ಮಿಬ್ಬರ ಇಬ್ಬರಿಯ ಕಾಮದ ಕಾರ್ಬೋಡಗಳಿಗೆ ಭೂಮಿಗೆ ಅಪ್ಪಡಿಸುವಂತೆ ಆಡೋಣವೇ ಕಾಮಲೀಲೆಯಿಂದ. ಇದೆಂತ ಮಾತನಾಡಿದೆ ಮೋನಿಕಾ? ಪ್ರೀತಿ ಪ್ರೇಮ ಒಂದರೆ ಕೇವಲ ಕಾಮ ಮೋಹನ್ನು ಹಿಂದುಕೊಳ್ಳುವ ಸಾಧನವಲ್ಲ, ನೂರಾರು ವರ್ಷ ಸಂಬಂಧವನ್ನು ಗಟ್ಟಿ ಮಾಡುವ ಪವಿತ್ರವಾದ ಬಂಧನ. ಈ ಸತ್ಯ ಎಲ್ಲ ಬೇಡ, ಮುಂದೆ ಇದ್ದೇದಿಯಲ್ಲ. ಈ ಕೈಲಾಗದವರ ಹತ್ತಿರ ರಸಗತನವಿಲ್ಲ. ಸುಮ್ಮನೆ ಕೈ ಚಾಚೋದು ಇರಲಿ. ಸ್ವಲ್ಪ ಸಮಯ ಇವರ ಉಪಯೋಗ ತೆಗೆದುಕೊಂಡು ಅನಂತರ ಹೋಗ್ಲು ಬಿಡು ಸೂರ್ಯ. ಸುಮ್ಮನೆ ತಮಾಷೆ ಮಾತಾಡ್ದೆ. ಈಗ ನನ್ನ ಜೊತೆ ಹಾಡು ಹಾಡಿ ಡ್ಯಾನ್ಸ್